ನಮ್ಮ GDP ಗ್ರೋತ್ ಹೇಗಾಗುತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಅಂದ್ರೆ ನಾವು ಪರ್ಮನೆಂಟ್ ಅಸೆಟ್ ಮಾಡಿದ್ರೆ ನಮ್ಮ GDP ಗ್ರೋತ್ ಆಗೋದು. ಆ ವ್ಯವಸ್ಥೆಗೆ ಮೋದಿಯವರು ಅದಕ್ಕೆ ಹೇಳಿರೋದು ವಿಕಸಿತ ಭಾರತ ಅಂತ ಹೇಳಿರೋದು. ಈ ವಿಕಸಿತ ಭಾರತ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಇವತ್ತು ನಾವು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದರಿಂದ ರಾಜ್ಯದಲ್ಲಿ ನಿಜವಾಗೂ ಯಾರು ಕೂಲಿ ಮಾಡ್ತಾ ಇದ್ರು, ಉದ್ಯೋಗ ಅವಶ್ಯಕತೆ ಇತ್ತು, ಅವ್ರಿಗೆ ಇನ್ ಮುಂದೆ ಉದ್ಯೋಗ ಸಿಗುತ್ತೆ. ಮತ್ತೆ ಕಾಮಗಾರಿಗಳು ಯಾವ್ದು ತೆಗೆದುಕೊಳ್ಬೇಕು ಅಂತ ಮೊದಲೇ ತೀರ್ಮಾನ ಆಗುತ್ತೆ. ಇದು ಇನ್ನೊಂದು ರೀತಿ ಅಲ್ಲ, ಏನ್ ಬೇಕಾದ್ರೂ ಮಾಡ್ಕೊಬೋದು ಅನ್ನೋ ರೀತಿ ಇಲ್ಲ. ಮೊದಲು 2014ರಲ್ಲಿ 45.9 ದಿನಗಳಿದ್ದರೆ ಈಗ ಅದನ್ನು 50.4 ದಿನಕ್ಕೆ ಹೆಚ್ಚಿಗೆ ಮಾಡಿದಿರಿ. ದಿನಗಳು ಹೆಚ್ಚಿಗೆ ಮಾಡಿದಿರಿ. ಮತ್ತೆ ಟ್ರಾನ್ಸ್ಪರೆಂಟ್ ತಂದಿದ್ದೀರಿ. ಮತ್ತೆ ರಾಜ್ಯ ಸರ್ಕಾರನೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಕಾಂಟ್ರಿಬ್ಯೂಟ್ ಅಲ್ಲ, ಇನ್ನಷ್ಟು ಹಣ ಆ ಬಡವರಿಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡಿರೋಂಥ ಮಾಡಿರೋಂಥ ಈ ಯೋಜನೆ. ಇದರಲ್ಲಿ ಕಾಂಗ್ರೆಸ್ ಅವರು ವಿಶೇಷ ಅಧಿವೇಶನ ಕರೀತಾರಂತೆ. ಮೊನ್ನೆ ಬಾಂಗ್ಲಾದೇಶದವರೆಲ್ಲ ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲಿ ಎಲ್ಲ ಕಡೆ ಸೇರ್ಕೊಂಬಿಟ್ಟಿದ್ದಾರೆ. ಬೆಂಗಳೂರು, ಕೊಡಗು, ಚಿಕ್ಕಮಂಗ್ಳೂರು, ಮೈಸೂರಲ್ಲೂ ಇರ್ಬೇಕು ಬಹಳ ಜನ. ನನ್ಗಿರೋಂಥ ಮಾಹಿತಿ ನಾನು ಚೆಕ್ ಮಾಡಿದೆ, ಬಾಂಗ್ಲಾದೇಶದಲ್ಲಿ 17 ಕೋಟಿ ಜನ ಏನೋ ಇದಾರಂತೆ, ಅಪ್ರಾಕ್ಸಿಮೇಟ್ 2 ಕೋಟಿ ಜನ ಮಿಸ್ ಆಗವ್ರಂತೆ. ಎಲ್ಲೋಗವ್ರವರು? ಅವರ ಅಂಕಿ ಅಂಶದ ಪ್ರಕಾರ, ಬಾಂಗ್ಲಾದೇಶದ ಅಂಕಿ ಅಂಶ. ಅದಕ್ಕೆ ಅಧಿವೇಶನ ಇಲ್ಲ, ಬೇಡ, ಎಲ್ಲನೂ ಹೋಗ್ಲಿ, ಅದು ಜಮೀನು ವಿಚಾರ, ಅದನ್ನ ಬಿಟ್ಬಿಡ್ತೀನಿ ನಾನು. ಈ ಕನ್ನಡನ ಕೊಲೆ ಮಾಡ್ತಾ ಇದಾರಲ್ಲ ಈ ಪಕ್ಕದಲ್ಲಿ ಕೇರಳದ ರಾಜ್ಯದವರು, ಸಂವಿಧಾನದತ್ತವಾಗಿ ಮಾತೃಭಾಷೆಯನ್ನ ಕಲಿಯುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಈಗ ಕೇರಳ ಕೋಗಿಲೆ ಕೂಗ್ತು ಅಂತೇಳಿ ಬೆಂಗಳೂರಲ್ಲ ಕೋಗಿಲಲ್ಲಿ ಜಮೀನು ಕೊಡಕ್ಕೆ, ಮನೆಗಳು ಕೊಡಕ್ಕೆ ಮಾಡಿದ್ರು. ಕೇರಳ ಕೋಗಿಲೆ ಕೂಗಿದ್ಕೆ ಕೇರಳದವ್ರು ಕೂಗಿದ್ರು ಅಂತ ನಮ್ಮಾನೆ, ಯಾವ್ದೋ ನಮ್ಮಾನೆ, ಕರ್ನಾಟಕದ ಆನೆ ಒಂದಿತ್ತಂತೆ, ನನ್ಗೆ ಗೊತ್ತಿಲ್ಲ, ಮೈಸೂರು ದಸರಾ ಏನೋ ನಾವು ಹೊತ್ತಿತ್ತು. ಅದು ಆನೆ ತುಳಿತಾ ಇತ್ತಂತೆ, ಅದಕ್ಕೆ 25 ಲಕ್ಷ, 30 ಲಕ್ಷ. ಆಮೇಲೆ ಅಲ್ಲೇನೋ ಮನೆಗಳು ಬಿದ್ದೋಯ್ತಂತೆ ವಯನಾಡಲ್ಲಿ, ಅದಕ್ಕೆ 10 ಕೋಟಿ. ಕೇರಳ ಏನು ಇದಕ್ಕೆಲ್ಲ ಅಧಿವೇಶನ ಇಲ್ಲ. ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಅಧಿವೇಶನ ಕರೆಯಲ್ಲಂತೆ. ಈ ಕಾಂಟ್ರಿಬ್ಯೂಷನ್ ಕೊಡ್ಬೇಕಲ್ಲ, ಇದಕ್ಕೆ ಅಧಿವೇಶನ ಕರೆಯುವಂತ ಅನೌನ್ಸ್ಮೆಂಟ್ ಅನ್ನ ಸರ್ಕಾರ ಮಾಡಿದೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕನ. ಜ್ವಲಂತ ನಮ್ಮ ನೆಲ, ನಮ್ಮ ಜಲ ಬಗ್ಗೆ ಒಂದು ಇಂಚುನು ನಮ್ಮ ನೆಲನ ಬಿಟ್ಕೊಡಲ್ಲ ಅಂದ್ರಿ, ಕೋಗಿಲೆಲ್ಲ ಬಿಟ್ಕೊಟ್ರಿ. ಭಾಷೆ, ಕನ್ನಡಕ್ಕೆ ಯಾವುದೇ ಅನ್ಯಾಯ ಆದ್ರೂ ನಾವು ಮೊದಲಿಗರು ಅಂದ್ರಿ. ಈ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಅಧಿವೇಶನ ಕರೆಯಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ಕರೀತಾ ಇದ್ದೀರ? ಇದು ಸರಿಯಾದಂತ ಪ್ರಜಾಪ್ರಭುತ್ವದಲ್ಲಿ ನೀವು ಮನಸ್ಸಿಗೆ ಬಂದಂಗೆ ನಿಮ್ಗೆ ಕಾಂಗ್ರೆಸ್ಗೆ ಏನ್ ಬೇಕೋ, ಕಾಂಗ್ರೆಸ್ಗೆ ಏನೇನ್ ಬೇಕೋ ಅವಾಗ ಅಧಿವೇಶನ ಕರೆಯೋದಾದ್ರೆ ಡೆಮಾಕ್ರಸಿ ಅನ್ನೋದು ಎಲ್ಲಿರುತ್ತೆ? ಇದು ಅಕ್ಷಮ್ಯ ಅಪರಾಧ. ಇವತ್ತು ನರೇಂದ್ರ ಮೋದಿ ಅವರು ತಂದಿರತಕ್ಕಂತ ಈ ಒಂದು ಯೋಜನೆ ಏನಿದೆ, ವಿಕಸಿತ ಭಾರತದ ಉದ್ಯೋಗ ಖಾತರಿ ಯೋಜನೆ ಏನಿದೆ, ಇದು ಸರ್ವ ವ್ಯಾಪಿ ಆಗ್ಬೇಕು, ವಿಕಸಿತ ಭಾರತ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ತಂದಿರುವಂತ ಯೋಜನೆ. ಏನಾದ್ರು ಕೇಳೋದಿದ್ರು ಕೇಳ್ಬೋದು. ಅವ್ರನ್ನ ಜನ್ಮ ಜಾಲಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಅವರೇ ಸಿಕ್ಕಾಕೊಂತಾರೆ. ನಾವು ನಮ್ಮ
ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ, ನಮ್ಮ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ, ಅಧಿವೇಶನದ ಬಗ್ಗೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಇನ್ನು ಕೆಲವೇ ದಿನದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅವ್ರು ಇನ್ನೂ ಗೆಜೆಟ್ ಏನು ಹೊರಡಿಸಿಲ್ಲ, ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಈಗ ಬಳ್ಳಾರಿ ಘಟನೆ ಬಗ್ಗೆ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿತ್ತು, ಪಾದಯಾತ್ರೆನ ಸಮಾವೇಶವ ಇದು ಮುಗಿಸ್ಬಿಡ್ತೀರಣ್ಣ, ಇದು ಮುಗಿತಾ ಇದೆಲ್ಲ ಅಲ್ಲ, ಇದು ಇದ್ರದ್ದು ಮುಗಿದ್ರೆ ಅದಕ್ಕೆ ಬರ್ತೀನಿ ನಾನು. ಭಾರತ ಅಂದ್ರೆ ಏನ್ ನಿಮ್ಗೇನ್ ಪ್ರಾಬ್ಲಮ್ ಏನು? ಅಲ್ಲ ಮಹಾತ್ಮ ಗಾಂಧಿ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ತಾನೇ ಹೋರಾಟ ಮಾಡಿದ್ದು. ಪ್ರಾಬ್ಲಮ್ ಏನು ಇಲ್ಲೇನ್? ಈಗ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಈ ಹೆಸರುಗಳನ್ನ ಆದಷ್ಟು ಯಾವುದೇ ವ್ಯಕ್ತಿ ಹೆಸರನ್ನ ಇಲ್ಲದೆ ಪ್ರಧಾನಮಂತ್ರಿ ರೋಜ್ಗಾರ್ ಈ ತರದೆಲ್ಲ ಯೋಜನೆಗಳನ್ನ ಮಾಡಿದ್ದಾರೆ. ಅದರಿಂದ ಇಲ್ಲಿ ಭಾರತ ಅದಾಯ್ತು, ಅವರು ಸ್ಕೀಮ್ ಮಾಡಿದಾಗ ಮಾಡಿದ್ರಪ್ಪ. ಈಗ ಸಿದ್ದರಾಮಯ್ಯನೋ ಅವ್ರೇನೋ ಒಂದು ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರ್ತಾರೆ, ಒಂದು ಹೆಸರು ಇಡ್ತಾರಪ್ಪ ರಾಜೀವ್ ಗಾಂಧಿ, ನಾವೇನೋ ವಿರೋಧ ಮಾಡಿದ್ದೀರಾ? ಇಂದಿರಾ ಗಾಂಧಿ ಅಂತ ತರ್ತಾರೆ, ನಾವೇನೋ ವಿರೋಧ ಮಾಡಿದ್ದೀರಾ? ನಾವು ವಿರೋಧನೇ ಮಾಡಲ್ಲ. ಅವರು ರಾಹುಲ್ ಗಾಂಧಿ ತಂದ್ರು ಮಾಡಲ್ಲ, ಆ ಪ್ರಿಯಾಂಕಾ ಗಾಂಧಿ ತಂದ್ರು ಮಾಡಲ್ಲ. ನಮ್ಗೇನಿದೆ, ಅವ್ರ ಸರ್ಕಾರ ಇದೆ, ಮಾಡ್ತಾರೆ. ಕೇಂದ್ರ ಸರ್ಕಾರ ಹಿಂದೆ ಇದ್ದಂತ ಯೋಜನೆ ಅದು ಆಗಿದೆ 20 ವರ್ಷ, ಆಲ್ಮೋಸ್ಟ್ ಅಲ್ಲಿ 20 ವರ್ಷ ಆಗಿದೆ. ಹೊಸ ಯೋಜನೆಯನ್ನ ತಂದಿದ್ದಾರೆ. ಈ ಜಾರಿಗೆ ಆಗೋದ್ರಿಂದ ನಮ್ಮ ರಾಜ್ಯಕ್ಕೆ 17,000 ಕೋಟಿ ಬರ್ತತೆ. ಉಪಯೋಗ ಮಾಡ್ಕೊಳ್ಳೋದು ಬಿಡೋದು ನಮ್ಗೆ ಸೇರಿದ್ದು. ನಮ್ ಜನಕ್ಕೆ ಒಳ್ಳೇದಾಗ್ಬೇಕಾದ್ರೆ ಉಪಯೋಗ ಮಾಡ್ಕೊಬೇಕು. ಆ ಒಂದು ನಿಲುವನ್ನ ಸರ್ಕಾರ ವ್ಯಕ್ತ ಮಾಡ್ಬೇಕಾಯ್ತು, ಇದಕ್ಕೆ ವಿರೋಧ ಮಾಡಬಾರ್ದು. ಈ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಮಾಡ್ತೀವಿ ನಾವು ಅಂತ ಹೇಳಿದ್ರೆ ವೇದಿಕೆ ಸಿದ್ಧವಾಗ್ತದೆ ಹೇಗೆ? ಅವರು ಸವಾಲು ಹಾಕಿರೋದು, ನಾವು ಸವಾಲನ್ನ ಒಪ್ಕೊಂಡಿದ್ದೀರಿ. ಅವ್ರು ಸರ್ಕಾರ ನಡೆಸೋರಲ್ಲ, ವೇದಿಕೆನ ಅವರೇ ರೆಡಿ ಮಾಡ್ಬೇಕು. ಇನ್ನ ಏನು ಬಂದಿಲ್ಲ, ಅಷ್ಟಕ್ಕೆ ಸುಮ್ಮನೆ ಆಗೋಟು. ಅಲ್ಲ ಈಗ ಆ ಕುಸ್ತಿ ಕರೆದವ್ರು ಅವರು, ಅವ್ರ ಅಖಾಡ ಎಲ್ಲಿ ಅಂತ ಫಿಕ್ಸ್ ಮಾಡ್ಬೇಕು. ನಾವು ಓಕೆ ಅಂತ ಹೇಳಿದಿರಿ, ನೆನ್ನೆ ನಾವು NDA ಆಸ್ ಎ NDA ನಾವು ಹೇಳಿದಿರಿ, ಓಕೆ ಅಂತ ಹೇಳಿದಿರಿ. ಯಾವ್ದಾದ್ರು ಫ್ರೀ ಸ್ಟೈಲ್ ಆದ್ರೂ ಪರವಾಗಿಲ್ಲ, ಹಳ್ಳಿ ಕುಸ್ತಿ ಆದ್ರೂ ಪರವಾಗಿಲ್ಲ. ಅದಲ್ಲ ಪ್ರೆಸ್ ಮೀಟ್ ಅಪ್ಪ ಅಣ್ಣ. ಓಕೆ ಆಯ್ತಾ ಇದು? ಬಳ್ಳಾರಿ ಘಟನೆ ವಿಚಾರವಾಗಿ ಹೋರಾಟಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ.